ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ವಿಷಯ ಕೊಬ್ಬರಿ. ಈ ಕೊಬ್ಬರಿಯ ಮಹತ್ವವನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಈ ಕೊಬ್ಬರಿಯನ್ನು ಇಂಗ್ಲೀಷ್ನಲ್ಲಿ ಡ್ರೈ ಕೋಕೋನಟ್ ಅಂತಾರೆ, ಹಿಂದಿಯಲ್ಲಿ ಕೋಪ್ರಾ ಅಂತಾರೆ, ಹಾಗೂ ಇದನ್ನು ಸಂಸ್ಕೃತದಲ್ಲಿ ಆಯುರ್ವೇದದಲ್ಲಿ ನಾರಿಕೇಲ ಅಂತ ಹೇಳ್ತಾರೆ. ಹಾಗೂ ಇದರ ಒಂದು ವೈಜ್ಞಾನಿಕ ಹೆಸರು ಕೋಕಾಸ್ ನ್ಯೂಸಿಫೆರಾ. ಇದರ ಒಂದು ರಸ ಅಂದರೆ ಇದರ ಒಂದು ಟೇಸ್ಟ್ ಮಧುರ ರಸ, ಸಿಹಿ ರಸ ಉಳ್ಳದ್ದಾಗಿರ್ತದೆ. ಹಾಗೂ ಇದರ ಒಂದು ಗುಣ ಗುರು ಸ್ನಿಗ್ಧ ಗುಣ ಇರ್ತದೆ, ಹೆವಿ ಫಾರ್ ಡೈಜೆಷನ್ ಇರ್ತದೆ. ಹಾಗೂ ಸ್ನಿಗ್ಧ ಗುಣ, ಆಯಿಲ್ ಕಂಟೆಂಟ್ ಇದರಲ್ಲಿರ್ತದೆ, ಜಡ್ಡಿನಂಶ ಇದರಲ್ಲಿರ್ತದೆ. ಹಾಗೂ ಇದರ ಒಂದು ವೀರ್ಯ ಶೀತವೀರ್ಯ ಇರ್ತದೆ. ಶೀತವೀರ್ಯ ಇರೋದ್ರಿಂದ ಉಷ್ಣ ಸಂಬಂಧಿ ಕಾಯಿಲೆಗಳನ್ನ ನಿವಾರಣೆ ಮಾಡಲು ಸಹಕಾರಿಯಾಗಿದೆ. ವಿಕೃತ ಪಿತ್ತ ಸಂಬಂಧಿ ಕಾಯಿಲೆಗಳನ್ನು ನಿವಾರಣೆ ಮಾಡಲು ಸಹಕಾರಿಯಾಗಿದೆ. ಹಾಗೂ ಇದರ ಒಂದು ಪ್ರಭಾವ ವಾತ ಪಿತ್ತಹರ, ವಿಕೃತ ವಾಯು ಹಾಗೂ ವಿಕೃತ ಪಿತ್ತವನ್ನು ಶಮನ ಮಾಡಲು ಸಹಕಾರಿಯಾಗಿದೆ. ವಾಯುವಿನ ಗುಣ ರೂಕ್ಷ ಗುಣ ಅಂದರೆ ಡ್ರೈ ಇರ್ತಕ್ಕಂತಹದ್ದು, ಒಣಗಿಸೋ ಗುಣ. ಆದರೆ ಈ ಒಂದು ಕೊಬ್ಬರಿಯಲ್ಲಿ, ಈ ಒಂದು ತೆಂಗಿನಕಾಯಿಯಲ್ಲಿ ಇದರ ಗುಣ ಸ್ನಿಗ್ಧ ಗುಣ. ಸ್ನಿಗ್ಧ ಅಂದರೆ ಆಯಿಲ್ ಕಂಟೆಂಟ್. ಆದ್ದರಿಂದ ವಿಕೃತ ವಾಯುವನ್ನು ಶಮನ ಮಾಡಲು ಸಹಕಾರಿಯಾಗಿದೆ. ಹಾಗೂ ವಿಕೃತ ಪಿತ್ತವನ್ನು ಶಮನ ಮಾಡಲು ಇದು ಸಹಕಾರಿಯಾಗಿದೆ. ಪಿತ್ತದ ಗುಣ ಉಷ್ಣ, ಆದರೆ ಇದು ಶೀತವೀರ್ಯ ಆಗಿರೋದ್ರಿಂದ ಉಷ್ಣವನ್ನು ಉಷ್ಣ ಆಗಿರೋದನ್ನು ಶಮನ ಮಾಡಿ ದೇಹವನ್ನು ಸಮತೋಲನದಲ್ಲಿಡಲು ಸಹಕಾರಿಯಾಗಿದೆ. ಹಾಗಾಗಿ ಹಲವಾರು ಒಂದು ತೊಂದರೆಗಳಲ್ಲಿ ಈ ಎಳ್ನೀರನ್ನು, ಈ ತೆಂಗಿನಕಾಯಿ ಎಳ್ನೀರನ್ನು ಉಪಯೋಗಿಸ್ತಾರೆ. ಪ್ರಮುಖವಾಗಿ ಈ ಕೊಬ್ಬರಿಯನ್ನು ಬಾಯಿ ಹುಣ್ಣಿದ್ದ ಸಂದರ್ಭದಲ್ಲಿ ಕೊಬ್ಬರಿಯನ್ನು ತಿನ್ನೋದು ತಮಗೆಲ್ಲ ಗೊತ್ತು. ಈ ಹುಣ್ಣನ್ನೆಲ್ಲ ನಿವಾರಣೆ ಮಾಡ್ತದೆ. ಹಾಗೂ ಎಳನೀರನ್ನು ಅತಿಯಾದ ತೀವ್ರ ಜ್ವರ ಇದ್ದ ಸಂದರ್ಭದಲ್ಲಿ ಉಷ್ಣಾಂಶ ಜಾಸ್ತಿ ಇರ್ತದೆ. ಆದ್ದರಿಂದ ಎಳ್ನೀರು ಕುಡಿಯೋದು ತಮಗೆಲ್ಲ ಗೊತ್ತು. ಎಳ್ನೀರು ಪಥ್ಯ, ಯಾವುದೇ ಒಂದು ಸಂದರ್ಭದಲ್ಲಿ ಎಳ್ನೀರು ಪಥ್ಯ ಆಗಿ ಕೆಲಸ ಮಾಡ್ತದೆ. ಅತಿಯಾದ ಜ್ವರ ಇದ್ದ ಸಂದರ್ಭದಲ್ಲಿ ಎಳ್ನೀರು ಕುಡಿತಾರೆ. ಡಿಹೈಡ್ರೇಷನ್ ಅಂತಂದರೆ ದೇಹದಲ್ಲಿ ನಿರ್ಜಲೀಕರಣ ಅಂತ ಏನು ಹೇಳ್ತಾರೆ. ಈಗ ಈ ಲೂಸ್ ಮೋಷನ್ ಆಗಿದ್ದ ಸಂದರ್ಭದಲ್ಲಿ, ಡಯೇರಿಯಾ ಆಗಿದ್ದ ಸಂದರ್ಭದಲ್ಲಿ, ಅತಿಯಾದ ಬೇದಿ ಆಗಿದ್ದ ಸಂದರ್ಭದಲ್ಲಿ ಈ ಎಳ್ನೀರನ್ನು ಕುಡಿಯೋದು ತಮಗೆಲ್ಲ ಗೊತ್ತು. ಎಳ್ನೀರು ನಮ್ಮ ಬಾಡಿನ ಒಂದು ನಾರ್ಮಲ್ ಆಗಿರ್ತದೆ. ಈ ಒಂದು ಎಲೆಕ್ಟ್ರೋಲೈಟ್ಸ್ ಆಗಿ ಇದು ಕೆಲಸ ಮಾಡ್ತದೆ, ಆರೋಗ್ಯವನ್ನು ಕಾಪಾಡ್ತದೆ. ಹಾಗೂ ಅಜೀರ್ಣ, ಈ ಜೀರ್ಣಾಂಗದ ಸಮಸ್ಯೆ ಇದ್ದ ಒಂದು ತೊಂದರೆಗಳಲ್ಲಿ ಅಜೀರ್ಣ, ಅಸಿಡಿಟಿ, ಬ್ಲೋಟಿಂಗ್ ಅಬ್ಡಮನ್ ಅಂದರೆ ಹೊಟ್ಟೆ ಉಬ್ಬರ ಇದ್ದ ಸಂದರ್ಭದಲ್ಲಿ, ಹಾಗೂ ಮಲಬದ್ಧತೆ ಇದ್ದ ಸಂದರ್ಭದಲ್ಲಿ ಎಳ್ನೀರನ್ನು ಕುಡಿಯೋದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಇನ್ನು ಮೀಸಲ್ಸ್ ಅಂತಂದರೆ ಅಮ್ಮ, ಈ ಒಂದು ಕಾಯಿಲೆಯಲ್ಲಿ ಅತಿಯಾದ ಒಂದು ಮೈಯಲ್ಲಿ ಒಂದು ಉರಿ ಇರ್ತದೆ, ಬರ್ನಿಂಗ್ ಸೆನ್ಸೇಷನ್ ಇರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಎಳ್ನೀರನ್ನು ಕುಡಿತಾರೆ. ಹಾಗೂ ಸರ್ಪಸುತ್ತು ಏನಂತಾರೆ, ಹರ್ಪೆಸ್ ಝಾಸ್ಟರ್ ಅಂತ ಏನು ಹೇಳ್ತಾರೆ, ಈ ಒಂದು ಕಾಯಿಲೆಯಲ್ಲೂ ಮೈ ಕೈ ಪಾದ ಎಲ್ಲ ಉರಿತಾ ಇರ್ತದೆ, ಬರ್ನಿಂಗ್ ಸೆನ್ಸೇಷನ್ ಇರ್ತದೆ, ಕೆಂಡ ಹಾಕಿದಷ್ಟು ಉರಿತಾ ಇರ್ತದೆ. ಆದ್ದರಿಂದ ಅಂಥ ಒಂದು ಸಂದರ್ಭದಲ್ಲೂ ಎಳ್ನೀರನ್ನು ಕುಡಿ ತಮಗೆಲ್ಲ ಗೊತ್ತು. ಇನ್ನು ಬಾಯಾರಿಕೆಯಾದ ಸಂದರ್ಭದಲ್ಲಿ ಎಳ್ನೀರನ್ನು ಕುಡಿತಾರೆ. ಗೈನಕಾಲಜಿಕಲ್ ಡಿಸಾರ್ಡರ್ಸ್ ಅಂತಂದರೆ ಸ್ತ್ರೀ ರೋಗಗಳಲ್ಲಿ ಹಲವಾರು ಒಂದು ಹೆಂಗಸರಿನ ಒಂದು ಮುಟ್ಟಿನ ಸಮಸ್ಯೆಯಲ್ಲಿ ಈ ಒಂದು ಎಳ್ನೀರನ್ನು ಕುಡಿಯೋದು ಸಾಮಾನ್ಯವಾಗಿ ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಯಾಕಂದರೆ ಇದು ಒಂದು ಶೀತವೀರ್ಯ, ಉಷ್ಣಾಂಶವನ್ನು ಕಡಿಮೆ ಮಾಡಿ ನಾರ್ಮಲ್ ಆಗಿರ್ತದೆ. ಪ್ರಮುಖವಾಗಿ ಆಯುರ್ವೇದದಲ್ಲಿ ಬಸ್ತಿ ವಿಶೋಧನ ಅಂತ ಹೇಳಿದ್ದಾರೆ. ಬಸ್ತಿ ವಿಶೋಧನ ಅಂತಂದರೆ ಯೂರಿನರಿ ಟ್ರ್ಯಾಕ್ಟ್ ಅಂತಂದರೆ ಮೂತ್ರಾಶಯದ ಮಾರ್ಗ ಹಾಗೂ ಮೂತ್ರಾಶಯವನ್ನು ಇದು ಕ್ಲೀನ್ ಮಾಡ್ತದೆ, ಡಿಟಾಕ್ಸಿಫೈ ಮಾಡ್ತದೆ. ಹಾಗಾಗಿ ಇದು ಒಂದು ಉರಿಮೂತ್ರತಾ ಇದ್ದ ಸಂದರ್ಭದಲ್ಲಿ, ಬಹುಮೂತ್ರತಾ ಇದ್ದ ಸಂದರ್ಭದಲ್ಲಿ, ಪದೇ ಪದೇ ಈ ಯೂರಿನೇಷನ್ ಆಗ್ತಾ ಇದ್ದ ಸಂದರ್ಭದಲ್ಲಿ, ರಿಟೆನ್ಷನ್ ಆಫ್ ಯೂರಿನ್ ಅಂತೆಲ್ಲ ಹೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಎಳ್ನೀರು ಕುಡಿಯೋದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಇದರ ಜೊತೆಗೆ ಈ ಎಳ್ನೀರನ್ನು ಟೆಂಡರ್ ಕೋಕೋನಟ್ ವಾಟರ್, ಈ ಒಂದು ಎಳ್ನೀರನ್ನು ಕಾಸ್ಮೆಟಿಕ್ ಇಂಡಸ್ಟ್ರಿನಲ್ಲಿ ಉಪಯೋಗಿಸ್ತಾರೆ. ಅಂದರೆ ಸೌಂದರ್ಯವರ್ಧಕ ಸಾಧನವನ್ನು ತಯಾರು ಮಾಡಲು ಉಪಯೋಗಿಸ್ತಾರೆ. ಒಂದು ಫೇಸ್ ಕ್ರೀಮ್ ಮಾಡಲು ಇದು ಒಂದು ಇನ್ಗ್ರೀಡಿಯೆಂಟ್ ಆಗಿ ಎಳ್ನೀರನ್ನು ಉಪಯೋಗಿಸ್ತಾರೆ. ಹಾಗೂ ಮಾಯಿಶ್ಚರೈಸರ್ ಆಗಿ ಇದನ್ನು ಉಪಯೋಗಿಸ್ತಾರೆ. ಮಾಯಿಶ್ಚರೈಸರ್ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ. ಸನ್ಸ್ಕ್ರೀನ್ ಲೋಷನ್ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ.
ಬಾಡಿ ಲೋಷನ್ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ. ಹೀಗೆ ಹಲವಾರು ಔಷಧೀಯ ಗುಣಗಳು ಇದರಲ್ಲಿ ಇದೆ. ಇನ್ನು ಈ ತೆಂಗಿನ ಎಣ್ಣೆ, ಕೊಬ್ಬರಿ ಎಣ್ಣೆಯನ್ನು ಈ ಚರ್ಮ ಹಾಗೂ ಕೂದಲಿನ ಸಮಸ್ಯೆಯ ಇಲ್ಲಿ ಒಂದು ಔಷಧಿಯಾಗಿ ಉಪಯೋಗಿಸ್ತಾರೆ. ಹಾಗೂ ಆಯುರ್ವೇದದಲ್ಲಿ ಬೃಹತ್ರಯಿ ಅಂತ ಇದೆ. ಅಂದರೆ ಪ್ರಮುಖವಾದ ಗ್ರಂಥಗಳು ಚರಕ ಸಂಹಿತ, ಸುಶ್ರುತ ಸಂಹಿತ ಹಾಗೂ ಅಷ್ಟಾಂಗ ಸಂಗ್ರಹ. ಈ ಒಂದು ಬೃಹತ್ರಯಿ, ಈ ಒಂದು ಗ್ರಂಥಗಳಲ್ಲಿ ಫಲವರ್ಗದಲ್ಲಿ ಈ ಕೊಬ್ಬರಿಯ ಒಂದು ಮಹತ್ವ, ತೆಂಗಿನಕಾಯಿ ಮಹತ್ವ, ಎಳನೀರ ಮಹತ್ವವನ್ನು ಸವಿವರವಾಗಿ ಆಚಾರ್ಯರು ತಿಳಿಸಿರುತ್ತಾರೆ. ಇದರಲ್ಲಿ ನಾರಿಕೇಲಂ ಹಿಮಂ ಸ್ನಿಗ್ಧಂ ಸ್ವಾದುಪಾಕ ರಸಂ ಗುರುಂ ತರ್ಪಣಂ ಪಾಚನಂ ವೃಷ್ಯಂ ಬ್ರಹ್ಮಣಂ ಬಲ ಮಾಂಸಕೃತ್ ಅಂತ ಹೇಳಿದ್ದಾರೆ. ಅಂತಂದರೆ ಈ ಒಂದು ಶ್ಲೋಕದ ಅರ್ಥ ನಾರಿಕೇಲಂ ಹಿಮಂ ಸ್ನಿಗ್ಧಂ. ನಾರಿಕೇಲಂ ಅಂತಂದರೆ ಎಳನೀರು ಅಥವಾ ತೆಂಗಿನಕಾಯಿ. ಈ ಒಂದು ನಾರಿಕೇಲಂ ಹಿಮಂ, ಹಿಮಂ ಅಂತಂದರೆ ಇದು ಶೀತವೀರ್ಯ. ಶೀತ, ಹಿಮ ಅಂದರೆ ಶೀತವೀರ್ಯ ಇರೋದ್ರಿಂದ ಉಷ್ಣ ಸಂಬಂಧಿ ಕಾಯಿಲೆಗಳನ್ನ, ವಿಕೃತ ಪಿತ್ತ ಸಂಬಂಧಿ ಕಾಯಿಲೆಗಳನ್ನ ನಿವಾರಣೆ ಮಾಡಲು ಸಹಕಾರಿಯಾಗಿದೆ. ನಾರಿಕೇಲಂ ಹಿಮಂ ಸ್ನಿಗ್ಧಂ. ಸ್ನಿಗ್ಧ ಅಂದರೆ ಆಯಿಲ್ ಕಂಟೆಂಟ್ ಇರೋದ್ರಿಂದ ಇದು ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡ್ತದೆ. ದೇಹದ ಒಂದು ಒಣಗಿಸೋದನ್ನು ಇದನ್ನ ತಡೀತದೆ. ಚರ್ಮದ ಒಂದು ಕಾಂತಿಯನ್ನು ಕಾಪಾಡ್ತದೆ. ಕೂದಲಿನ ಒಂದು ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗಿದೆ. ಸ್ವಾದು ಪಾಕ ರಸಂ. ಸ್ವಾದು ಅಂತಂತಂದರೆ ಸಿಹಿ. ಇದು ಎಳ್ನೀರು ಕುಡಿಯಲು ಸಿಹಿಯಾಗಿರ್ತದೆ, ಮಧುರಸವಾಗಿರ್ತದೆ. ಸ್ವಾದು ಪಾಕ ರಸಂ ಗುರುಂ. ಗುರು ಅಂದರೆ ಹೆವಿ ಫಾರ್ ಡೈಜೆಷನ್. ಇದು ಎಳ್ನೀರು ಕುಡಿದ್ಬಿಟ್ರೆ ಹೊಟ್ಟೆ ತುಂಬ್ದಂಗಿರ್ತದೆ. ಆದ್ದರಿಂದ ಸ್ವಾದು ಪಾಕ ರಸಂ ಗುರುಂ. ಹಾಗೂ ತರ್ಪಣಂ ಅಂತಂದರೆ ಈ ಬಾಡಿನ ಒಂದು ನರಿಷ್ ಮಾಡ್ತದೆ, ಪೋಷಣೆ ಮಾಡ್ತದೆ. ತರ್ಪಣಂ ಪಾಚನಂ. ಪಾಚನಂ ಅಂತಂದರೆ ತಿಂದ ಆಹಾರ ಸುಲಭವಾಗಿ ಪಚನವಾಗ್ತದೆ, ಜೀರ್ಣ ಆಗ್ತದೆ. ಮಲಬದ್ಧತೆ, ಅಸಿಡಿಟಿ, ಗ್ಯಾಸ್ಟ್ರೈಟಿಸ್ ಈ ಎಲ್ಲ ಒಂದು ತೊಂದರೆಗಳು ನಿವಾರಣೆಯಾಗಲು ಸಹಕಾರಿಯಾಗಿದೆ. ತರ್ಪಣಂ ಪಾಚನಂ ವೃಷ್ಯಂ. ವೃಷ್ಯಂ ಅಂತಂದರೆ ಈ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಆಫ್ರೋಡೈಸಿಯಾಕ್ ಅಂತ ಹೇಳ್ತಾರೆ. ಅಂತಂದರೆ ಈ ಒಂದು ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ. ವೀರ್ಯಾಣುವಿನ ಸಂಖ್ಯೆಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ. ಹಾಗೂ ನಿಮ್ಮಿರುವಿಕೆ ದೌರ್ಬಲ್ಯವನ್ನು ನಿವಾರಣೆ ಮಾಡ್ತದೆ. ಶೀಘ್ರ ಸ್ಖಲನದ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ. ಹೀಗೆ ಹಲವಾರು ತೊಂದರೆಗಳನ್ನು ನಿವಾರಣೆ ಮಾಡೋ ಶಕ್ತಿ ಇದರಲ್ಲಿ ಇದೆ. ವೃಷ್ಯಂ ಹಾಗೂ ತರ್ಪಣಂ ಪಾಚನಂ ವೃಷ್ಯಂ ಬ್ರಹ್ಮಣಂ. ಬ್ರಹ್ಮಣ ಅಂತಂದರೆ ನ್ಯೂಟ್ರಿಷನ್ ಕೊಡ್ತದೆ, ಅಂದರೆ ದೇಹಕ್ಕೆ ಒಂದು ಶಕ್ತಿ ಕೊಡ್ತದೆ. ಅಂದರೆ ಯಾವ ರೀತಿ ಪ್ರೋಟೀನ್ಸು, ವೈಟಮಿನ್ಸು, ಕ್ಯಾಲ್ಶಿಯಮ್ಮು, ಐರನ್ ಅಂಶಗಳೆಲ್ಲ ನಮಗೆ ಯಾವ ರೀತಿ ಒಂದು ಶಕ್ತಿಯನ್ನು ಕೊಡ್ತದೋ ಅದೇ ರೀತಿ ಇದು ಬ್ರಹ್ಮಣ ದೇಹಕ್ಕೆ ಒಂದು ಶಕ್ತಿಯನ್ನು ಕೊಡ್ತದೆ, ದೇಹವನ್ನು ಪೋಷಿಸ್ತದೆ. ಹಾಗೂ ಬ್ರಹ್ಮಣಂ ಬಲಮಾಂಸಕೃತ್ ಅಂತಂದರೆ ದೇಹಕ್ಕೆ ಒಂದು ಸ್ಟ್ರೆಂತ್ ಕೊಡ್ತದೆ. ಮಸಲ್ಸ್ಗೆ ಒಂದು ಮಾಂಸಖಂಡಗಳಿಗೆ ಒಂದು ಶಕ್ತಿ ಕೊಡ್ತದೆ. ಹೀಗೆ ಹಲವಾರು ಔಷಧೀಯ ಗುಣಗಳು ಇದರಲ್ಲಿ ಇದೆ. ಹಾಗಾಗಿ ಈಗ ಕೊಬ್ಬರಿಯನ್ನು ಏನು ಮಾಡ್ತಾನೆ ಅಂತಂದರೆ ಕೊಬ್ಬರಿಯನ್ನು ಚೆನ್ನಾಗೆ ಗ್ರೈಂಡ್ ಮಾಡಿ ಆ ಕೊಬ್ಬರಿಯಿಂದ ಎಣ್ಣೆ ಬರೋದನ್ನು ಉಪಯೋಗಿಸಿ ಚರ್ಮ ಸಂಬಂಧಿ ಕಾಯಿಲೆಗಳು, ಕೂದಲಿನ ಸಂಬಂಧಿ ಕಾಯಿಲೆಗಳನ್ನ ನಿವಾರಣೆ ಮಾಡಲು ಸಹಕಾರಿಯಾಗಿದೆ. ಆದ್ದರಿಂದ ಆಯುರ್ವೇದದಲ್ಲಿ ಹಲವಾರು ತೈಲಗಳ ಪ್ರಿಪರೇಷನ್ಗಳಲ್ಲಿ ಈ ಕೋಕೋನಟ್ ಆಯಿಲ್ ಅಂತಂದರೆ ಈ ಕೊಬ್ಬರಿ ಎಣ್ಣೆನ ಬೇಸಾಗಿ ಇಟ್ಕೊಂಡಿರ್ತಾರೆ. ತಲೆ ಕೂದಲಿನ ಸಮಸ್ಯೆಗೆ ಒಂದು ಆಯಿಲ್ನ ಪ್ರಿಪೇರ್ ಮಾಡಬೇಕಾದ್ರೆ ಆಗಲಿ, ಹಾಗೂ ಈ ಒಂದು ಚರ್ಮ ಸಂಬಂಧಿ ಕಾಯಿಲೆಗಳಿಗೆ ಒಂದು ಔಷಧಿನ ಪ್ರಿಪೇರ್ ಮಾಡಬೇಕಾದ್ರೆ ಆಗಲಿ ಈ ಕೊಬ್ಬರಿ ಎಣ್ಣೆ ಒಂದು ಬೇಸಾಗಿ ಕೆಲಸ ಮಾಡ್ತದೆ. ತಲೆ ಕೂದಲು ಉದುರೋದನ್ನು ನಿಲ್ಲಿಸ್ತದೆ. ಡ್ಯಾಂಡ್ರಫಿನ ಸಮಸ್ಯೆ ನಿವಾರಣೆ ಮಾಡ್ತದೆ. ತಲೆಯಲ್ಲಿ ಏನಿದ್ದ ಸಂದರ್ಭದಲ್ಲಿ ಅದನ್ನು ನಿವಾರಣೆ ಮಾಡಲು ಸಹಕಾರಿಯಾಗಿದೆ. ತಲೆ ಕೂದಲು ಉದುರೋದು, ತಲೆ ಕೂದಲು ಗ್ರೇ ಆಗೋದು, ಬಿಳಿ ಆಗೋದು, ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಆಗೋದು, ಈ ಎಲ್ಲ ಒಂದು ತೊಂದರೆಗಳನ್ನು ಈ ಒಂದು ನಿವಾರಣೆ ಮಾಡಲು ಇದರಲ್ಲಿ ಸಹಕಾರಿಯಾಗಿದೆ. ಆದ್ದರಿಂದ ಈ ಒಂದು ಕೊಬ್ಬರಿಯನ್ನು ಪ್ರತಿನಿತ್ಯ ಮಧುಮೇಹಿಗಳು ಅಂತಂದರೆ ಸಕ್ಕರೆ ಕಾಯಿಲೆ ಇರೋರು ಪ್ರತಿನಿತ್ಯ ಸೇವನೆ ಮಾಡೋದು ತುಂಬಾ ಒಳ್ಳೆಯದು ವೀಕ್ಷಕರೇ. ಇದು ಸಕ್ಕರೆ ಕಾಯಿಲೆಯನ್ನು ಹತೋಟಿಯಲ್ಲಿರ್ತದೆ. ಆದರೆ ನೀವು ಯಾವುದೇ ಕಾರಣಕ್ಕೂ ತೆಂಗಿನಕಾಯಿ ಉಪಯೋಗಿಸಬಾರ್ದು, ಕೊಬ್ಬರಿ ಉಪಯೋಗಿಸ್ಬೇಕು. ಒಣಗಿರ್ತಕ್ಕಂತಹ ತೆಂಗಿನಕಾಯಿನ ಈ ಕೊಬ್ಬರಿಯನ್ನು ಪ್ರತಿದಿನ ಒಂದೊಂದು ತುಂಡು ಕೊಬ್ಬರಿ ತಿನ್ನೋದ್ರಿಂದ ಸಕ್ಕರೆ ಕಾಯಿಲೆ ಹತೋಟಿಗೆಯಲ್ಲಿರ್ತದೆ. ಹಾಗೂ ಪ್ರತಿನಿತ್ಯ ಈ ಕೊಬ್ಬರಿಯನ್ನು ಸೇವನೆ ಮಾಡೋದ್ರಿಂದ ತಿನ್ನೋದ್ರಿಂದ ಕ್ಯಾನ್ಸರ್ ಬರೋದನ್ನು ತಡಿಬಹುದು. ಹಾಗೂ ಪ್ರತಿನಿತ್ಯ ಈ ಕೊಬ್ಬರಿ ಒಂದೊಂದು ಚೂರು ತಿನ್ನೋದ್ರಿಂದ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡ್ತದೆ. ಕೆಟ್ಟ ಕೊಲೆಸ್ಟ್ರಾಲ್ನ ಒಳ್ಳೆ ಕೊಲೆಸ್ಟ್ರಾಲ್ ಕನ್ವರ್ಟ್ ಮಾಡುವಂಥ ಶಕ್ತಿ ಇದರಲ್ಲಿದೆ. ಹಾಗೂ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇದ್ದವರು ಪ್ರತಿನಿತ್ಯ ಒಂದು ಪೀಸ್ ಈ ಒಂದು ಕೊಬ್ಬರಿಯನ್ನು ತಿನ್ನೋದು ತುಂಬಾ ಒಳ್ಳೆಯದು ವೀಕ್ಷಕರೇ. ಹಾಗೂ ಚರ್ಮ ಸಂಬಂಧಿ ಕಾಯಿಲೆಗಳಲ್ಲಿ
ಕೂದಲಿನ ಸಂಬಂಧಿ ಕಾಯಿಲೆಗಳಲ್ಲಿ ಇದು ತುಂಬ ಔಷಧಿಯಾಗಿ ಕೆಲಸ ಮಾಡ್ತದೆ. ಈ ಕೊಬ್ಬರಿಯ ಮಹತ್ವ ಅಷ್ಟೊಂದಿದೆ. ಹಾಗೂ ಬಸ್ತಿ ವಿಶೋಧನ ಅಂತಂದರೆ ಈ ಒಂದು ಯೂರಿನರಿ ಟ್ರ್ಯಾಕ್ಟ್ ಹಾಗೂ ಮೂತ್ರಾಶಯ ಇದನ್ನು ಕ್ಲೀನ್ ಮಾಡಲು, ಇದು ಡಿಟಾಕ್ಸಿಫೈ ಮಾಡಲು, ವಿಷದಂಶವನ್ನು ದೇಹದಿಂದ ಹೊರಗಾಕಲು ಇದು ಸಹಕಾರಿಯಾಗಿದೆ. ಆದ್ದರಿಂದ ಕೊಬ್ಬರಿಯ ಮಹತ್ವ ತುಂಬಾ ಇದೆ. ಈ ಕಲ್ಪವೃಕ್ಷ ಅಂತ ಅದಕ್ಕೆ ಹೇಳೋದು ಆಯುರ್ವೇದದಲ್ಲಿ ಹಾಗೂ ಸಂಸ್ಕೃತದಲ್ಲಿ ಕಲ್ಪವೃಕ್ಷ ಅಂತಾರೆ. ಕಲ್ಪವೃಕ್ಷ ಅಂತಂದರೆ ತೆಂಗಿನ ಮರದ ಪ್ರತಿಯೊಂದು ಭಾಗವು ಮನುಷ್ಯನಿಗೆ ಒಂದು ವರವಾಗಿದೆ, ಮನುಷ್ಯನಿಗೆ ಒಂದು ಸಹಾಯಕವಾಗಿದೆ. ಆದ್ದರಿಂದ ಇದನ್ನು ಕಲ್ಪವೃಕ್ಷ ಅಂತ ಕರೀತಾರೆ. ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ಎಳನೀರಿರಬಹುದು ಹಾಗೂ ತೆಂಗಿನಕಾಯಿ ಹಾಗೂ ಕೊಬ್ಬರಿಯ ಮಹತ್ವವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.